ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಸ್ಕಂದ ಪುರಾಣದಲ್ಲಿನ ಈ ವಿಚಾರಗಳು ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಯಾವುದು ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನಾನೇ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡ್ಬೇಕು. ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸ್ಕಂದ ಪುರಾಣ ಪರಶಿವನ ಮಗನಾದ ಕಾರ್ತಿಕೇಯನಿಗೆ ಮತ್ತು ಶಿವದೇವರಿಗೆ ಸಂಬಂಧಿಸಿದ ಪುರಾಣ ಅಂದರೆ 18 ಮಹಾಪುರಾಣಗಳಲ್ಲಿ ಸ್ಕಂದ ಪುರಾಣ ಕೂಡ ಒಂದು. ಸ್ಕಂದ ಪುರಾಣವನ್ನು ಓದುವುದರಿಂದ ಹಾಗೂ ಅದರಲ್ಲಿನ ಅಂಶಗಳನ್ನು ನಾವು ಜೀವನದಲ್ಲಿ ತಂದುಕೊಳ್ಳುವುದರಿಂದ ಯಶಸ್ಸು ದೊರೆಯುತ್ತೆ. ಸ್ಕಂದ ಪುರಾಣ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತೆ? ಸ್ಕಂದ ಪುರಾಣದಲ್ಲಿನ ಈ ತತ್ವಗಳನ್ನು ಪಾಲಿಸಿದರೆ ಒಳ್ಳೆಯದು. ಸ್ಕಂದ ಪುರಾಣದಲ್ಲಿ ಭಗವಾನ್ ಕಾರ್ತಿಕೇಯ ಅಂದರೆ ಯಾರು ಭಗವಾನ್ ಶಿವನ ಮಹಿಮೆಯನ್ನು ಉಲ್ಲೇಖಿಸಿರುವಂಥದ್ದು ಮತ್ತು ಶಿವದೇವರ ಮಗನಾದ ಕಾರ್ತಿಕೇಯ ಹೆಸರೇ ಸ್ಕಂದ. ಸನಾತನ ಧರ್ಮದಲ್ಲಿ ವೇದ ಮತ್ತು ಪುರಾಣಗಳಿಗೆ ವಿಶೇಷ ಮಹತ್ವವಿರುವಂಥದ್ದು. ಗ್ರಂಥಗಳಲ್ಲಿ ಸ್ಕಂದ ಪುರಾಣಕ್ಕೂ ವಿಶೇಷ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿನ 18 ಪುರಾಣಗಳಲ್ಲಿ ಸ್ಕಂದ ಪುರಾಣ 13ನೇ ಪುರಾಣ. ಈ ಪುರಾಣ 81,000 ಶ್ಲೋಕಗಳನ್ನು ಒಳಗೊಂಡಿದೆ. ಸ್ಕಂದ ಪುರಾಣದಲ್ಲಿ ಓರ್ವ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಏನು ಮಾಡಬೇಕು ಅಂತ ಅದರ ಕುರಿತು ಉಲ್ಲೇಖಿಸಲಾಗಿದೆ. ತುಳಸಿಯ ಪ್ರಾಮುಖ್ಯತೆ. ತುಳಸಿ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಪವಿತ್ರ ಸಸ್ಯ. ತುಳಸಿ ಗಿಡದ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ. ತುಳಸಿ ಗಿಡ ಇರುವ ಮನೆ ಮತ್ತು ಆ ಗಿಡವನ್ನು ಪ್ರತಿನಿತ್ಯ ಪೂಜಿಸುವ ಮನೆ ಯಾವಾಗಲೂ ಯಶಸ್ಸನ್ನು ಹೊಂದುತ್ತೆ. ತಾಯಿ ಲಕ್ಷ್ಮಿ ಅಲ್ಲಿ ನೆಲೆಸಿರುತ್ತಾಳೆ. ಇದರೊಂದಿಗೆ ಪ್ರತಿದಿನ ತುಳಸಿಗೆ ನೀರು ಕೊಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಮತ್ತು ಸಾವಿನ ಭಯದಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತ ಹೇಳಲಾಗಿದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಸ್ಕಂದ ಪುರಾಣವನ್ನು ಏಕೆ ಓದಬೇಕು? ಸ್ಕಂದ ಪುರಾಣವನ್ನು ನಾವು ನಿಯಮಿತವಾಗಿ ಓದುವುದರಿಂದ ಕಾರ್ತಿಕೇಯ ಸ್ವಾಮಿ ಮಾತ್ರವಲ್ಲ, ಶಿವದೇವರು ಕೂಡ ನಮ್ಮ ಮೇಲೆ ಪ್ರಸನ್ನರಾಗ್ತಾರೆ. ಸ್ಕಂದ ಪುರಾಣಗಳಲ್ಲಿ ಶಿವದೇವರ 12 ಇದರಲ್ಲಿ ಶಿವನ ಜ್ಯೋತಿರ್ಲಿಂಗಗಳ ಮಹತ್ವ ಕೂಡ ವಿವರಿಸಲಾಗಿರುವಂಥದ್ದು. ಇದನ್ನು ಪಠಿಸುವುದರಿಂದ ಶಿವದೇವರ ಅನುಗ್ರಹ ಸಾಧಕನ ಮೇಲೆ ಉಳಿಯುತ್ತೆ. ಇದರಲ್ಲಿ ಶಿವದೇವರ ಮಹಿಮೆಯನ್ನು ವಿವರವಾಗಿ ವರ್ಣಿಸಲಾಗಿದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಸ್ಕಂದ ಪುರಾಣದಲ್ಲಿ ವೈಶಾಖ ಮಾಸದ ವಿಶೇಷ ಮಹತ್ವ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪುರಾಣದ ವೈಷ್ಣವ ವಿಭಾಗದ 4ನೇ ಅಧ್ಯಾಯದಲ್ಲಿ ವೈಶಾಖದ ಶ್ರೇಷ್ಠತೆಯನ್ನು ವಿವರಿಸಲಾಗಿದೆ. ಈ ಮಾಸದಲ್ಲಿ ದೇಹಕ್ಕೆ ಎಣ್ಣೆ ಹಚ್ಚುವುದು, ಹಗಲಿನಲ್ಲಿ ಮಲಗುವುದು, ಯಾವಾಗಲೂ ಆಹಾರ ಸೇವಿಸುವುದು ನಿಷಿದ್ಧ ಅಂತ ಪರಿಗಣಿಸಲಾಗುತ್ತೆ. ಹಾಗೆಯೇ ಈ ಮಾಸದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗಿದೆ. ಈ ಮಾಸದಲ್ಲಿ ಸ್ನಾನ ಆದ ನಂತರ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸುವುದರಿಂದ ವ್ಯಕ್ತಿ ಯಶಸ್ವಿ ಜೀವನವನ್ನು ಪಡೆದುಕೊಳ್ಳುತ್ತಾನೆ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕರೆಯದೆ ಎಲ್ಲಿಗೂ ಹೋಗಬೇಡಿ. ಸ್ಕಂದ ಪುರಾಣದ ಮಾಹೇಶ್ವರ ವಿಭಾಗದಲ್ಲಿ ಆಹ್ವಾನವಿಲ್ಲದಂತೆ ಯಾರು ಕರೆಯದೆ ಎಲ್ಲಿಗೆ ಹೋದರೂ ಅದರ ಪರಿಣಾಮಗಳು ಏನು ಅಂತ ವಿವರವಾಗಿ ವಿವರಿಸಲಾಗಿದೆ. ಮನುಷ್ಯನು ತನ್ನನ್ನು ಯಾರು ಕರೆಯುವುದಿಲ್ಲ ಅಂಥ ಸ್ಥಳಕ್ಕೆ ಯಾವತ್ತೂ ಹೋಗಬೇಡಿ, ಕರೆಯದೇ ಇದ್ದ ಸ್ಥಳಕ್ಕೆ ಯಾವತ್ತೂ ಹೋಗಬೇಡಿ ಅಂತ ಇದರಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಆಮಂತ್ರಣವಿಲ್ಲದೆ ನಾವು ಯಾರೊಬ್ಬರ ಮನೆಗೆ ಹೋದರೆ ಅದರಿಂದ ನಾವು ಅವಮಾನವನ್ನು ಎದುರಿಸಬೇಕಾಗಬಹುದು ಅನ್ನೋದು ಕೂಡ ಸ್ಕಂದ ಪುರಾಣದಲ್ಲಿ ಇರುವಂಥದ್ದು. ಪುರಾಣಗಳ ಕುರಿತು ಜ್ಞಾನ, ಚಂದ್ರನ ಕಥೆ, ತಾರಕಾಸುರ ವಧೆಯ ಕಥೆ, ಸಮುದ್ರ ಮಂಥನದ ಕಥೆ, ಗಂಗಾಮೂಲದ ಕಥೆ, ಸತಿದಾಹನ ಕಥೆ, ಎಲ್ಲ ಕಥೆಗಳು ಸ್ಕಂದ ಪುರಾಣದಲ್ಲಿ ನಾವು ನೋಡಬಹುದು ಮತ್ತು ಓದಬಹುದು. ಎಲ್ಲ ಕಥೆಗಳನ್ನು ಪಠಿಸುವುದರಿಂದ ವಿವಿಧ ರೀತಿಯಲ್ಲಿ ನಾವು ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ ಅನ್ನೋದು ಸ್ಕಂದ ಪುರಾಣದಲ್ಲಿ ಇರುವಂಥದ್ದು. ನೋಡಿ, ಸ್ಕಂದ ಪುರಾಣವನ್ನು ಇದಕ್ಕೋಸ್ಕರ ನಾವು ಓದಿದರೆ ಒಳ್ಳೆಯದು. 18 ಪುರಾಣಗಳಲ್ಲಿ ಸ್ಕಂದ ಪುರಾಣ ಕೂಡ ವಿಶಿಷ್ಟವಾದಂಥದ್ದು ಮತ್ತು ವಿಭಿನ್ನವಾದಂಥ ಒಂದು ಮಹಾನ್ ಗ್ರಂಥ ಅಂತಲೇ ಹೇಳಬಹುದು. ಧನ್ಯವಾದಗಳು.